ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೋಡೋಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಮತ್ತು ಶೇರ್ ಮಾಡಿ. ಹೊಸ್ದಾಗು ವೀಡಿಯೋ ನೋಡ್ತಾರೋ ಶೇರ್ ಮಾಡಿ, ಆಲ್ ಬಟನ್ ಒತ್ತಿ ಎಲ್ಲ ವೀಡಿಯೋಸ್ ವಾಚ್ ಮಾಡಿ. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ಸಂಕ್ರಾಂತಿ ವಿಶೇಷ ಏನಂದರೆ ಸಿಹಿ ಪೊಂಗಲ್, ಖಾರ ಪೊಂಗಲ್. ಅದು ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ಈಗ ನಾನೊಂದು ಕುಕ್ಕರ್ಗೆ 1 ಲೋಟ ಹೆಸ್ರು ಬೇಳೆ ತೊಗೊತಾ ಇದ್ದೀನಿ. ಅದಕ್ಕೆ 2 ಲೋಟ 1.5 ಲೋಟ ಆಗೋಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಹುರ್ಕೊಂಡು ಮಾಡ್ಬೋದು, ಆದರೆ 2 in 1 ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ತೊಳೆದಿದ್ದೀನಿ. ಆರಾಮಾಗೆ ನೀಟಾಗೆ ತೊಳ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗೆ, ಅದಕ್ಕೆ ಎಷ್ಟಾಗುತ್ತೆ ಅಂತ ಅಂದರೆ 1 ಲೋಟ ಪ್ಲಸ್ 1.5 ಲೋಟ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ತಕ್ಕಂಗೆ ಡಬ್ಬಲ್ಲು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಪೊಂಗಲ್ ಅಂದರೆ ನೀರಾಗಿರ್ಬೇಕಲ್ವ, ಅದಕ್ಕಾಗಿ. ಕೂಗಿಸ್ಬೇಕಾದ್ರೆ ನಾರ್ಮಲಾಗಿ ಅದ ಇದ್ರೂ ಆಮೇಲೆ ನೀರು ಹಾಕೊಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಈಗ ಕೂಗಕ್ಕೆ ಇಡ್ತಾಯಿದ್ದೀನಿ. 1-2 ವಿಜಿಲು. ಮಾಮೂಲಿ ನಾವೆಲ್ಲ ರೈಸ್ ಹೆಂಗೆ ಕೂಗಿಸ್ಕೊತೀವೋ ಹಂಗೆ ರೈಸ್ನ ಅದು ದಾಲು ಮತ್ತು ಹೆಸ್ರುಬೇಳೆ ಮತ್ತು ಅಕ್ಕಿನ ಕೂಗಿಸ್ಕೊಳ್ಳಿ. ಪಕ್ಕದಲ್ಲಿ ಆಯಿತು, ಕೂಗಾಗಿದೆ. ಈ ಕಡೆ ಒಂದೇ ಇದರಲ್ಲಿ 2, ಈ ಕಡೆ ಸಿಹಿ ಪೊಂಗಲ್, ಈ ಕಡೆ ಖಾರ ಪೊಂಗಲ್. ಒಂದೇ ಅಕ್ಕಿ ಬೇಳೆ ಕೂಗಿಸ್ಕೊಂಡಿರೋದ್ರಿಂದ ಈಗ ಒಂದು ಸ್ವಲ್ಪ ನಿಮ್ಮನೇಲೂ ಹೊಸಬ್ರಿಗೆ ನಾನು ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಆದರೆ ಹೊಸಬ್ರು ಕಲಿತಾರೋರು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು, ಇದಕ್ಕೇನಂತ ಅಂದರೆ ಈಗ ಸ್ಪೆಷಲಾಗಿ ಅದೇ ಅಲ್ವಾ ಸಂಕ್ರಾಂತಿಗೆ. ಅದಕ್ಕೆ ನೋಡಿ, ಖಾರ ಪೊಂಗಲ್ಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕರಿಬೇವು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಇದು ಸ್ವಲ್ಪ ಬೆಲ್ಲ ಪಾಕ ಥರ ಏನಿಲ್ಲ, ಕರಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸರಿ, ಆ ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ, ಹೆಂಗಿದ್ರು ಈ ಕಡೆ ಇನ್ನೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಖಾರ ಪೊಂಗಲ್ಗೆ ಅಂತ ಮಾಡ್ತಾಯಿದ್ದೀನಿ. ಬಾಣಲೆ ಎಲ್ಲೋ ಕೈಗೆ ಸಿಗಲಿಲ್ಲ, ಅದಕ್ಕೆ ಇರೋದ್ರಲ್ಲಿ ಚಿಕ್ಕದು ಕುಕ್ಕರ್ ಇತ್ತು, ಅದನ್ನೇ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದು ಪಾಕ ಬಂದಿದೆ, ಆಲ್ಮೋಸ್ಟ್ ಪಾಕ ಥರ ಅಂದರೆ ಕರಗಿದೆ. ಬೆಲ್ಲ ಕರಗ್ಸೋಕೆ ಇಟ್ಟಿದ್ದೆ. ಈಗ ನೋಡಿ, ನಾನು ಏನು ಕೂಗಿಸ್ಕೊಂಡಿದ್ದೀನಿ ಅದರಲ್ಲಿ 3/4 ಭಾಗ ಖಾರ ಪೊಂಗಲ್ಲು, 1/4 ಭಾಗ ಸಿಹಿ ಪೊಂಗಲ್ಲು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡು ಒಟ್ಟಿಗೆ ಕೂಗಿಸಿರೋದು. ನೋಡಿ, ಮಾಡೋರು ಅಯ್ಯೋ ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಕೂಗಿಸ್ಕೊಬೇಕಾ ಅಂತ ಅಂತಾರೆ. ಹಂಗೆಲ್ಲ ಇಲ್ಲ. ಈಗ ಆರಾಮಾಗೆ ಈ ಥರ ಕೂಗಿಸ್ಕೊಳ್ಳಿ. ಈಗ ಅದ್ರಲ್ಲಿ 1/4 ಭಾಗ ಚೆನ್ನಾಗೇ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಅದೇನು ಕರಗಿತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಈಸಿಯಾಗೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡೆ, ಗಟ್ಟಿ ಅನ್ನಿಸ್ತು, ಅದಕ್ಕಾಗಿ ನೀರು ಹಾಕ್ಕೊಂಡೆ. ಈಗ ನೋಡಿ, ಅದೇ ಇದಕ್ಕೇ ಒಗ್ಗರಣೆ ಹಾಕ್ಕೊಳ್ಳೋಣ. ಯಾವ್ದು ಹೇಳಿ, 3/4 ಭಾಗ ತೆಗೆದು ಇಟ್ಟಿದ್ನಲ್ಲ ಬೇಳೆನೂ ಮತ್ತು ಅಕ್ಕಿ, ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ ಹಾಕ್ಕೊಂಡೆ, ಕರಿಬೇವು, ಕೊತ್ತಂಬರಿ ಅವೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಏನು ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ಮೆಣಸು ಬಾಯಲ್ಲಿ ಸಿಕ್ಕಿದ್ರೆ ಆಗೋದಿಲ್ಲ, ಬಾಯಿಗೆ ಸಿಕ್ಕರೆ ಖಾರ ಪೊಂಗಲೇ ತಿನ್ನಲ್ಲ ಅಂತಾರೆ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ, ಆಲ್ಮೋಸ್ಟ್ ಯಾವಾಗೂ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ರಸಮ್ಗೆ ಅಂತ, ನಾನು ಅದನ್ನೇ ಹಾಕ್ತೀನಿ. ಯಾಕಂದರೆ ಟೇಸ್ಟ್ ಕೊಡುತ್ತೆ ಅದೂ. ಮತ್ತು ಕಾಳು ಮೆಣಸು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಇಷ್ಟಪಡಲ್ಲ, ಖಾರ ಅಂತಾರೆ ಅಂತ. ದೊಡ್ಡವ್ರಿಗೆ ಆದರೆ ನೀವು ಕಾಳು ಮೆಣಸನ್ನ ಒಂದು ಮೆಣಸನ್ನ 4 ಭಾಗ 3 ಭಾಗ ಥರ ಕುಟ್ಟೋ ಥರ ಒಂದೊಂದು ಉಂಡೆ ಥರ ಹಾಕಿದ್ರೂ ಹಾಕ್ಕೊಬೋದು. ಇದಕ್ಕೆ ಮೇನಾಗಿ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿರುತ್ತೆ. ನಾನು ಚಟ್ನಿ ತೋರಿಸಿಲ್ಲ, ಬರೀ ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡಿದ್ದೀನಿ. ಚಟ್ನಿ ಕಾಮನ್ನು ಮಾಡಿಕೊಂಡು ಯೂಸ್ ಮಾಡೋದಾದರೆ ಮಾಡಿಕೊಳ್ಳಿ ಅಂತ ಸುಮ್ಮನಿದ್ದೆ. ಈಗ ಇದಕ್ಕೆ ಎಲ್ಲ ಒಗ್ಗರಣೆ ನೋಡಿ, ನಾನು ಏನು ತೋರಿಸಿದ್ದೀನಿ ಅದಕ್ಕೆಲ್ಲ ಅರಿಶಿನ ಹಾಕ್ಬಿಟ್ಟು, ಈರುಳ್ಳಿ ಎಲ್ಲ ಹಾಕಲ್ಲ. ಈರುಳ್ಳಿ ಎಲ್ಲ ಹಾಕಿದ್ರೆ ಅದಷ್ಟು ಟೇಸ್ಟ್ ಬರಲ್ಲ ಪೊಂಗಲ್ಗೆ. ಅದು ಬೇರೆ ಥರ ಚಿತ್ರಾನ್ನ ಥರನೋ ಬಿಸಿಬೇಳೆಭಾತ್ ಥರನೋ ಆಗ್ಬಿಡುತ್ತೆ. ಅದಕ್ಕಾಗಿ ಅದೆಲ್ಲ ಹಾಕ್ಕೊಳ್ಳಂಗಿಲ್ಲ. ಹಾಕ್ತಾರೇನೋ ಗೊತ್ತಿಲ್ಲ ಕೆಲವರು. ನಾನು ಇದಕ್ಕೆ ಹಂಗೆ ಒಗ್ಗರಣೆ ಹಾಕ್ಕೊಂಡು ನೋಡಿ, ಅಷ್ಟೆಲ್ಲ ಒಗ್ಗರಣೆ ಹಾಕಿ ನೀರು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಯಾಕೆ ಅನ್ನ ಹಾಕ್ಬಿಟ್ಟು ನೀರು ಹಾಕ್ಬಾರ್ದು ಅಂದರೆ ತಣ್ಣೀರು ಆಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಬರಲ್ಲ. ಇದೆಲ್ಲ ಸಾರಿಗೆ ಒಗ್ಗರಣೆ ನೋಡಿ, ಇಲ್ಲಿ ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿ ಇದೇ ಟೇಸ್ಟ್ ಕೊಡೋದು. ಕೆಲವರು ಮೆಣಸು ಹಂಗಂಗೆ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ನಾನು ಇವೆರಡು ಪೌಡ್ರ್ ಮಾಡಿಕೊಂಡು ಆಗ ಹಾಕ್ಕೊತಾ ಇದ್ದೀನಿ. ಇದೊಂದು ಸರಿ ಟ್ರೈ ಮಾಡಿ, ಮೆಣಸನ್ನ ಕುಟ್ಟಿ ಟ್ರೈ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದು. ನಾನು ಬರ್ದೇದವ್ರಿಗೆ ಈಸಿ, ಮಕ್ಕಳೆಲ್ಲ ತಿನ್ನೋ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ, ಕುದೀತಾ ಇದೆ. ಇದಕ್ಕೆ ನಾವೇನು ರೈಸ್ ಇಟ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ.
ನೋಡಿ ಮುಕ್ಕಾಲು ಭಾಗ ಅದಿದೆ, ಇನ್ನು ಕಾಲು ಭಾಗ ಮಾತ್ರ ಸಿಹಿ ಪೊಂಗಲ್ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ದೇವ್ರಿಗೆ ಇಡೋದಾದರೆ ನೀವು ದೇವ್ರಿಗೆ ಸಂಕ್ರಾಂತಿ ಹಬ್ಬಕ್ಕೆ ದೇವ್ರಿಗೆ ಇಡೋದ್ರಿಂದ ರುಚಿ ಏನು ನೋಡೋ ಅವಶ್ಯಕತೆ ಇಲ್ಲ. ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳಿ. ದೇವ್ರಿಗೆ ಇಟ್ಟಾದ್ಮೇಲೆ ಕಮ್ಮಿ ಇದ್ರೂ ನಡೆಯುತ್ತೆ, ಜಾಸ್ತಿ ಮಾತ್ರ ಆಗಬಾರ್ದು ಯಾವತ್ತೇ ಆದ್ರೂ. ಜಾಸ್ತಿ ಆದರೆ ಏನಪ್ಪ ಅದಕ್ಕೆ ಇದು ಮಾಡೋದು ಅನಿಸುತ್ತೆ, ಕಮ್ಮಿ ಆದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಯಾವುದು ಪುಡಿ ಸಾಲ್ಟ್ ಎಲ್ಲ ಇರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಬೋದು. ಜಾಸ್ತಿ ಆಗಿಬಿಟ್ರೆ ಅಯ್ಯೋ ಇದಕ್ಕೆ ಹೆಂಗೆ ಕಾಯಿ ರುಬ್ಬಬೇಕಾ ಬೇರೆ ಥರ ಆಗಬೇಕಾ ಅನ್ನೋ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ನೋಡಿ ಆಲ್ಮೋಸ್ಟು ಸಿಹಿ ಪೊಂಗಲ್ ರೆಡಿ ಆಗಕ್ಕೆ ಬಂದಿದೆ ನೋಡಿ. ಈ ಅದಕ್ಕೆ ಬಂದರೆ ಈಗ ನೋಡೋಕೆ ಈ ಥರ ಇರುತ್ತೆ, ಆರ್ತಾ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಇದಕ್ಕೆ ಲೈಟಾಗಿ ಒಗ್ಗರಣೆ ಅಂದರೆ ಏನಿಲ್ಲ, ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ಅಷ್ಟೇ, ಇನ್ನೇನು ಒಗ್ಗರಣೆ ಇಲ್ಲ. ಸೈಡ್ಗೆ ಇಟ್ಕೊಂಡು ನೋಡಿ ನಾನು ಅದಕ್ಕೂ ಮಾಡಿ ಇದಕ್ಕೂ ಮಾಡ್ತಾಯಿದ್ದೀನಿ. ಬೇಗ ಆಗಬೇಕು ಟಿಫನ್ಗೆ. ಆ್ಯಕ್ಚುಲಿ ಇದು ಟಿಫನಿಗೆ ರೆಡಿ ಮಾಡ್ತಿದ್ದೆ, ಸಂಕ್ರಾಂತಿಗೂ ವಿಶೇಷವಾಗಿ ತೋರಿಸೋಣ ಅಂತ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಚಿಕ್ಕದಕ್ಕೆ ಒಗ್ಗರಣೆದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಕಾಯ್ದಾದ್ಮೇಲೆ ಸ್ವಲ್ಪ ಗೋಡಂಬಿನ ಸ್ವಲ್ಪ ಪುಡಿ ಥರ ಎಲ್ಲದಕ್ಕೂ ಬಾಯಿ ಸಿಗಬೇಕಲ್ವ, ಒಂದೊಂದೇ ಉಂಡೆ ಸಮೇತ ಹಾಕಿದ್ರೆ ಬಿಸಾಕ್ಬಿಡ್ತಾರೆ, ಒಟ್ಟಿಗೆ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಇಷ್ಟನ್ನು ಫ್ರೈ ಮಾಡಿಕೊಂಡು ಅದೇ ನಾವು ಪೊಂಗಲ್ ಇಟ್ಕೊಂಡಿರ್ತೀವಲ್ವ ಅಷ್ಟಕ್ಕೆ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದನ್ನು ಅದಕ್ಕೆ ಬಗ್ಗಿಸ್ಕೊಂಬಿಡೋಣ. ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕ್ಕೊಬೇಕು, ತೆಂಗಿನಕಾಯಿಯು ಟೇಸ್ಟ್ ಕೊಡುತ್ತೆ. ಇನ್ನೊಂದು ಏನು ಅಂತ ಅಂದರೆ ಇದಕ್ಕೆ ಪಚ್ಕರ್ಪೂರನೂ ಏನೋ ಹಾಕ್ತಾರೆ, ಅದು ದೇವಸ್ಥಾನಗಳಲ್ಲಿ ಸಿಗುತ್ತೆ ನೋಡಿ, ಆ ಥರ ಟೇಸ್ಟ್ ಕೊಡುತ್ತೆ. ನಾನೇನು ಹಾಕೋಕ್ಕೆ ಹೋಗ್ತಾಯಿಲ್ಲ, ನಾರ್ಮಲಾಗೆ ಪೊಂಗಲ್ಲು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಏಲಕ್ಕಿ ಪೌಡ್ರು ಹಾಕ್ಕೊಬೇಕು. ನಾನು ಮರ್ತಿದ್ದೆ, ಲಾಸ್ಟಲ್ಲಿ ಹಾಕ್ಕೊಂಡೆ, ಅದನ್ನು ತೋರಿಸ್ತೀನಿ. ಈಗ ಬನ್ನಿ, ಈಗ ಖಾರ ಪೊಂಗಲ್ ಏನಾಗಿದೆ ನೋಡೋಣ. ಖಾರ ಪೊಂಗಲ್ ಎಲ್ಲಿಗೆ ಬಂದಿದೆ ಅಂದರೆ ಹದವಾಗಿ ಬೆಂದಿದೆ. ಸಾಲ್ಟ್ ಎಲ್ಲ ನೋಡ್ಕೊಳ್ಳಿ. ಇದಕ್ಕೂ ತೆಂಗಿನಕಾಯಿ ತುರಿ ಉದುರಿಸ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಬರಬೇಕು ಪೊಂಗಲ್ಲು. ಇದು ನೋಡೋಕೆ ಹಿಂಗೆ ಇರುತ್ತೆ, ಸ್ವಲ್ಪ ಆರಿದ್ರೆ ಗಟ್ಟಿ ಬರುತ್ತೆ. ಈ ಬಿಸಿಬೇಳೆಭಾತು ಆಲ್ಮೋಸ್ಟ್ ಹಿಂಗೆ ಅಲ್ವಾ ಬರುತ್ತೆ ನೋಡಿ. ನೋಡೋಕೆ ಚೆನ್ನಾಗಿದೆ, ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ. ಕಾಳು ಮೆಣಸು ಬಾಯಿಗೆ ಸಿಗಲ್ಲ ಅಷ್ಟೇ ನೋಡಿ. ಪೊಂಗಲ್ ರೆಡಿ ಇದೆ. ಈಗ ಖಾರ ಪೊಂಗಲ್ ರೆಡಿ ಆಯಿತು, ಸಿಹಿ ಪೊಂಗಲ್ ರೆಡಿಯಾಗಿದೆ. ಎರಡು ಸರ್ವ್ ಮಾಡಿದ್ರೆ ಆಯಿತು ನೋಡಿ. ಎಲ್ಲ ಮಿಕ್ಸ್ ಚೆನ್ನಾಗಿ ಕೊತ್ತಂಬರಿ, ಮೇನಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕುದಿಸ್ರಿ, ಗಮ್ಮನ್ನತ್ತೆ. ಕೊತ್ತಂಬರಿ ಹಾಕಿದ್ರೆ ಬರ್ದೇದಾರು ಮಾಡ್ಕೊಂಬರ್ಬೋದು, ನೋಡಿ ಮಾಡಿ ಅಷ್ಟೇ ನಾ ಹೇಳೋದು. ಬರ್ದೇದಾರು ಬರ್ದಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ವೀಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ. ಹೊಸ್ದಾಗಿ ವೀಡಿಯೋ ಮಾಡೋರನ್ನ ಬೆಲ್ ಐಕನ್ ಒತ್ತಿ ಆಲ್ ಬಟನ್ ಒತ್ತಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಬರುತ್ತೆ. ನಾನು ಜಾಸ್ತಿ ಅಡುಗೆ ಫೋಕಸ್ ಆಗಿರೋದಷ್ಟೇ, ಬೇರೆದ್ರ ಕಡೆ ಗಮನ ಹೋಗ್ತಾಯಿಲ್ಲ. ಸದ್ಯಕ್ಕೆ ನೋಡೋಣ ನೋಡಿ. ಸರ್ವ್ ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬಕ್ಕೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಹೀಗೆ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.